ಏನ ಹೊತ್ತಾತ್ ಬರ್ರಿ ಉಣ್ ಬರ್ರಿ ಒಂದ್ 4 ರೊಟ್ಟಿ ತಿಂದ ಆಮೇಲೆ ಮತ್ ಮಾಡುವಂತ್ರಿ ಕೆಲಸನ. ಬನ್ನಿ ಎತ್ತಿನ ನೆಳ್ಳಿಗೆ ಹಚ್ಚಿ ಬರ್ತಂತಳಿ ನೀರ್ ಕುಡಿಯಾಕ್ ಬಿಟ್ಟು ಹಂಗ ನೀವು ಕೈ ಕಾಲ್ ಮುಖ ತೊಕೊಂಡ್ ಬರ್ರಿ. ಬೇನ್ ಗಿಡದ ಬಿಡ್ದಾಗ ಬಾಯಿಲೆ ನೆಳ್ಳಿಗೆ ಬಿಸಿಲಾಗಿದಕ್ ನಿಂತಿ ಬನ್ನಿ. ನೀಡು ಊಟ ನೀಡು. ಅಲ್ಲ ಅಲ್ಲಿ ಪಾಪ ಮಲ್ಲೇಶ್ ನಿಂತಾನ ಅವನೊಂದಿಟ್ಟು ಕರಿಲೇನ? ಅವನು ಮನೆಗೆ ಹೋಗಾನ ಏನು ಊಟಕ್ಕೆ ಹೆಚ್ಚಿಗೆ ತಂದಿಯನ್ ರೊಟ್ಟಿ ಒಟ್ಟ ಒಂದೆರಡು ಕೊಟ್ರೆ ನಡಿತೈತನ? ಅಲ್ಲ ಅಲ್ಲಿ ಮಲ್ಲೇಶ್ ನಿಂತಾನ ಕರಿಲೇನ ಒಂದೆರಡು ರೊಟ್ಟಿ ತಿಂತಾನ? ಯಾರು ಗಿರ್ಜಕ್ಕನ್ ಗಂಡನ? ಕರಿ ಕರೀರಿ ಅದಕ್ಕೇನಂತ ನನ್ನ ಕೇಳತ್ತೀರಿ? ಹಂಗಲ್ಲ ಮರ ನೀ ಹೆಚ್ಚಿಗೆ ತಂದಿಯ ಇಲ್ಲ ಅದಕ್ಕೆ ಮತ್ತೆ ಪಾಪ ನೀ ತರ್ಲಾರ್ದ ನಾ ಅವ್ನು ಒದರಿ ಮಾಡ್ಲಿ. ಅಯ್ಯ ಅಲ್ರಿ ಹೊಲಕ್ಕೆ ಊಟ ತರುದಂದ್ರ ಒಬ್ರು ಬರ್ತಿರ್ತಾರ ಹೊಕ್ಕಿರ್ತಾರ ಉಳಿದ ಮನಿಗೆ ಒಯ್ದ್ರು ಅಡ್ಡಿ ಇಲ್ಲ. ಒಂದ್ 4-5 ರೊಟ್ಟಿ ಹೆಚ್ಚಿಗೆ ಇಟ್ಕೊಂಡ ಬರ್ಬೇಕು. ಇದು ನನಗೆ ಸಣ್ಣಂದಿರ್ತ ನಮ್ಮವ್ವ ನಮ್ಮಪ್ಪ ಕಲ್ಸಿದ ಪಾಠ ಐತಿ. ನನಗೆ ನಾಟ ಗೊತ್ತಾಗುದಿಲ್ಲ ಅಂತ ಮಾಡಿರ್ನ ಹೊಲಕ್ಕೆ ಅಡಿಗೆ ಕಟ್ಕೊಂಡು ಹೋದರಿಗೆ ಗೊತ್ತಿರ್ತೈತಿ ಇದು. ಯಾಕಂದ್ರೆ ಒಬ್ರು ಬರ್ತಿರ್ತಾರ ಹೊಕ್ಕಿರ್ತಾರ ತೀರ ಕರೆದು ಒಂದು ಕೈಯಾಗ ರೊಟ್ಟಿ ಕೊಡ್ಲಿಕ್ಕಂದ್ರೆ ಹೆಂಗ? ನಾನು ಒಂದ್ 5-6 ರೊಟ್ಟಿ ಹೆಚ್ಚಿಗೆ ತಂದಿರ್ತೇನೆ. ಉಳಿದ್ರ ಮನಿಗೆ ಒಯ್ತೀವಿ ಇಲ್ಲಂದ್ರೆ ಯಾರ ತಿಂತಾರ. ಅದಕ್ಕೆ ಕರೀರಿ ಅದಕ್ಕೇನಿಲ್ಲ. ಹಂಗಾದ್ರೂ ಬೇಷ ಕರಿತೀನಿ ತಡಿ. ಯೋ ಮಲೇಶಿ ಯಾರು? ಓ ಗೌಡ್ರ ಹೇಳ್ರಿ ಗೌಡ್ರ. ಏನ್ ಎತ್ತಿ ಬಿಸಿಲಿಗೆ ಬಿಗಿಯಾಕತ್ತೈತಿ ಒಂದ್ ಅಳತಿ ಬಾರ ಅಯ್ಯಪ್ಪ ಹೊತ್ತು ವೇಳೆ ಎಷ್ಟಾಗೈತಿ ನೋಡಿ ಇಲ್ಲ ನೀನು 2 ಗಂಟೆ ಆಗಾಕ್ ಬಂತ. ಬಾ ಊಟ ಮಾಡಿ ಹೊಟ್ಟೆಲಡಿಕೆ ಹಾಕೊಂಡು ನೀರ್ ಕುಡ್ದು ಕುಂತ ಹೇಳುನ್ ಬಾ ಮತ್ ಕೆಲ್ಸದಾವ ಬಾ. ಅಯ್ಯೋ ಗೌಡ್ರ ಈಗ ಬರ್ತಾಳ್ರಿ ನಾನು ಹೆಂತಿನೋ ಒಂದ್ 4 ರೊಟ್ಟಿ ತಗೊಂಡ್ ಬಾ ಅಂತ ಹೇಳಿದ್ನಿ. ಬರ್ತಾಳ್ರಿ ಈಗಿನ ಊಟ ತಗೊಂಡ. ಇರ್ಲಿ ಬಾರು ಪಾ ತಂದ್ರ ಮತ್ತ ಅವನು ತಿನ್ನಾಕ್ ಬರ್ತೈತಂತ. ಬಾ ಇರ್ಲಿ ಬಾ ಹೊತ್ತಾಗೈತಿ ಉಣ್ಣಾಕತ್ತೇನೆ ನಾನು. ಬಾ ದನಕ್ ಕೊಟ್ಟು ಅವಕ್ಕೂ ಒಟ್ಟು ವಿಶ್ರಾಂತಿ ಸಿಗ್ಲಿ. ಬಾ ಅಲ್ಲಿ ಬೇನ್ ಗಿಡದ ಬಿಡ್ದಾಗ ನೆಳ್ಳಿ ಕಟ್ಟಿ ಬಾ ನೀರಿಟ್ಟು ಬಾ ಒಟ್ಟು ಕುಡ್ಕೊಲ್ ಪಾಪ. ಹ್ಞೂನ್ರಿ ಗೌಡ್ರ ಬನ್ನಿ. ಪಾಪ ಬಿಸಲಾಗ ಅವನು ಒಂದ್ ಮುಂಜಾನೆ ಬಂದಾನ ಅಲ್ಲಿ ಕೆಲಸ ಮಾಡಕ್. ಹಂಗ ಬಿಡ್ರಿ ರೈತರು ಬಾಳೆ ಅಂದ್ರೆ ಏನಂತ ಮಾಡಿರಿ? ಅಲ್ಲಿ ಗಿರ್ಜಕ್ಕರ್ ಹೊಂಟ ನೋಡಲ್ಲಿ. ಗಿರ್ಜಿ ಇಲ್ಲೇ ಬಾ ಮಲ್ಲೇಶ್ ಅಣ್ಣನು ಇಲ್ಲೇ ಬರಕತ್ತಾರ. ಅರೆ ಸಂತಕ ಅಲ್ಲೇ ಕುಂತಿರ್ನ ಊಟಕ್ಕೆ? ಏನ ಇಲ್ಲಿ ಕರೆದ್ರಿ? ಯವ್ವ ನನ್ನ ಗಂಡ ಹೊಟ್ಟೆ ಹಸ್ತಾವಾಗಿರ್ತಾನ ಯವ್ವ ತಗಾಸ್ ಹೋಗ್ಬೇಕು ನಾನು ಊಟಕ್ಕೆ ಕೊಟ್ಟು ಬರ್ಲೇನ? ಇಲ್ಲೇ ಕರೆದ ನೆಳ್ಳೆ ಬರಾತನ ಮಲ್ಲೇಶ್ ಅಣ್ಣು ಕೈಕಾಲ್ ಮುಖ ತಕೊಂಡೆ ದನಕ್ಕೋಸ್ ನೀರಿಟ್ಟು ಬರಾಕತ್ತಾನ. ಹೌದನ? ಬೇಷ ಆತಾಳಂಗಾರ. ಬಾರಪ್ಪ ತೋ ಬಾ ರೊಟ್ಟಿ ತಿನ್ಬಾ ಕುಂದ್ರ. ಏಕ್ ಬಜೇಜ್ ಖಾನಾ ಹುವಾ ಗೆಮ್ಮ ಆಜ್ ಏಕ್ ಬಜೇಜ್ ಖಾಯಿ ಮೇ. ಹಂಗೆ ಗಿರ್ಜಕ್ಕಂದು ಜೊತೆ ಬಂದ್ಬಿಟ್ಟಿ. ಹೌದನ ಅಡ್ಡಾಡ್ಕೊಂತ ಬಂದೇನ? ಕುಂದ್ರ ಇರ್ಲಿ ಒಂದ್ ರೊಟ್ಟಿ ತಿನ್ನಕ ಆಗಂಗಿಲ್ಲ ಒಂದ್ ರೊಟ್ಟಿ ತಿನ್ನೋದ್ ಕುಂದ್ರ. ಏನಿದೆ ಗಿರ್ಜಿ ಇಲ್ಲೇ ಕುಂತಾಳಲ್ಲ? ಇಲ್ರಿಪ್ಪ ನಾ ಬರಾಕತ್ತಿದ್ನಿ ಅಲ್ಲಿಗೆ. ಮತ್ತ ಈ ಶಾಂತಕ್ ಒದರಿದ್ಲ ಇತ್ತಾಗ ಬನ್ನಿ. ಹೊಟ್ಟೆ ಹಸ್ತಿತ್ತಲ್ಲ ನಿಮ್ಗೂ ಅಲ್ಲಿಗೆ ಬರಾತಿದ್ ನಾನು. ಶಾಂತಕ್ ನಾ ಪಾಪ ನನಗೂ ಓದರಿದ್ಲ ಗೌಡ್ರ ಶಾಂತಕ್ಕ ಊಟಕ್ಕೆ ಹೊತ್ತು ಬಾಳ ಆತಲ್ಲ. ನೀನ್ ಯಾಕ ಭಾಳ ಹೊತ್ತು ಮಾಡಿದಿಲ್ಲ 1 ಗಂಟೆ ಅಂದ್ರೆ ಬರುದ್ ಬಿಟ್ಟು. ಇಲ್ಲ ನಾನ್ ಬರಾಕತ್ತಿದ್ನಿ ಮತ್ತ ಈಕಿ ಪಾತವ್ವ ಉಣ್ಕೊಂತ ಕುಂತಿದ್ಲ ಮತ್ತೆ ಆಕಿದ ಊಟ ಆಗಿಂದಕಿನ್ ಕರ್ಕೊಂಡ್ ಬರಾಕ್ ಹೊತ್ತಾತ್ ನನಗ. ಅಲ್ಲಿ ಒಬ್ಬಕ್ಕೆ ಬರ್ಬೇಕ್ ಬೇಡ? ಏಪ್ಪ ಒಬ್ಬಾಕಿ ಬರಾಕ್ ಕೆಟ್ಟ ಹೆದರಿಕೆ ಬರ್ತೈತ್ರಿಪ್ಪ. ಹುಂಚಿ ಗಿಡದ ಬಿಡ್ದಾಗತ್ತಾಗ ನನಗೆ ಮೊದ್ಲ ಬಾಳ ಹೆದರಿಕೆ. ಅದಕ್ಕೆ ಪಾತವ್ ಒಂದು ಊಟ ಆಗೋ ಮಟ್ಟ ಕಾದಿದ್ದೆ ಪಾತವನ್ ಕರ್ಕೊಂಡ ಬನ್ನಿ. ಹಿಂಗಾಗಿ ನಾ ಮನೆಗೆ ಊಟಕ್ಕೆ ಬರ್ರಿ ನಿಮ್ಗೆ ಅಂತಾನಿ. ನೀವ ಮತ್ತೆ ಅಲ್ಲಿ ಹೊಲದಿಂತ್ರ ನಡ್ಕೊಂತ ಮನೆಗೆ ಬಂದು ಊಟ ಮಾಡಿ ಹೊಳಕ್ಕೆ ಹೋಗೋದ್ರಾಗ ಕರಿಗೆ ಹೋಗತ್ತದ. ನಾನು ಕೆಲಸನೂ ಇರ್ತಾವು ಹೊಳೆ ಬರ್ಲಿ ನಾನು ನೀನ ತಗೊಂಡ್ ಬಂದಿದ್ದು ಕಿಲಿ ಮಠ ಬನ್ನಿ. ಹೌದು ಅದು ಕರೆ ಬಿಡು. 2 ಸಲ ನನ್ನ ಕಣ್ಣಿಗೆ ಕಂಡತಿ ನಿಮ್ಮಪ್ಪ ದೆವ್ವ ಆಗಿ ಅಲ್ಲಿ ಹುಂಚಿ ಗಿಡದ ಮ್ಯಾಗ ಕುಂತ್ ಬಿಟ್ಟಿರ್ತಾನ. ಬರೋ ಹೋಗೋರಿಗೆ ಬಡ್ಕೊಳಕತ್ತಿ ಬಿಡ್ತಾನ ಮರಾಯ ಆತಾಗ. ಮತ್ತಿನೇನ್ ಬಿಡ್ರಿ ಗೌಡ್ರ ಅಂತ್ರಿಕಿಲ್ಲ ಯಾವ ದೇವ್ ಬಡ್ಕೊಂತಿದ್ದಿಕ್ಕಿಗೆ ಅಲ್ಲ ಹೊತ್ತು ಹೊಂಟ್ರ ಅದ್ರ ಬಿಡದಾಗ ಅಡ್ಡಾಡ್ತೇವ್ ನಾವು. ಸುಮ್ ಕುಂದ್ರಿ ಆತಾಗ ಮನ್ನಾರ ಹಿಂದಿನ ಮನೆ ನೀಲೋ ಸತ್ತಾಳ. ಮೊದ್ಲ ಆಕಿ ಕುಟ್ 3 ಸಲ ನೀರಿನ ಸಲ ಜಗಳ ಮಾಡಿದ್ನಿ. ಆಕಿ ಎಲ್ಲ ಹುಂಚಿ ಗಿಡದಾಗ ಕುಂತ ನಾ ಬರುದನ್ನ ಕಾಯ್ಕೊಂತಿದ್ ಬಡ್ಕೊಂಡ್ ಅದ್ರ ಗತಿ ಏನು? ಸುಮ್ ಕುಂದ್ರಿ ನೀವು ನಿಮ್ಗೇನಾಗ ಆಟ. ಅದ್ರಾಗ ನಿಮ್ಮವ್ವ ಇರು ಮಟನು ಕಾಡಿ 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 ನನ್ನ ಜೀವ ಜೀರಿಗೆ ತಿಂದು ಸತ್ತಾಳ. ಎಲ್ ದೆವ್ವಾಗ್ಯದ ಹುಂಚಿ ಗಿಡದ ಬಿಡ್ದಾಗ ಕುಂತಾಳ ಏನ ಈಕಿ ಬರುದ ಕಾಯನ್ ತಡಿ ಸೊಸಿ ಅಂತೇಳಿ ಬರುತ್ತಲೆ ಬಡ್ಕೊಂಡ್ಲಂದ್ರ ಹಿಂದಾಗಡೆ ನಾ ಏನ್ ಮಾಡ್ಲೆ ಮಾರ? ಅಲ್ಲ ಸಂತಕ್ಕ ಅದು ಎಷ್ಟು ತರ ಮಾಡಿಯ ಇವ ಅಡಿಗೆ ನೀನು? ಎಷ್ಟು ತರ ಏನ್ದೆ? ಶೇಂಗಾ ಚಟ್ನಿ ಮಿಜ್ಜಿ ಖಾರ ಅಗಸಿ ಹಿಂಡಿ ಮೊಸರು ಮನ್ಯಾಗಿರತ್ತಾವ. ಇನ್ನು ಮೊನ್ನೆ ಒಂದಿವ್ಸ ರವಾದ ಉಂಡಿ ಕಟ್ಟಿದ್ನಿ. ಆ ಉಂಡಿ ಉಳ್ಳಾಗಡ್ಡಿ ಸೊಪ್ಪು ಇಲ್ಲೇ ಹೊಲ್ದಂದ ಹರ್ಕೊಂಡಿ ಬರೋ ಹೊತ್ನ್ಯಾಗ ಇಲ್ಲೇ ಗೌಡ್ರ ಹೊಲ್ದಾಗ ಬಿಟ್ಟಿದ್ವಾ. 1-2 ಉಳ್ಳಾಗಡ್ಡಿ ಸೊಪ್ಪು ಹರ್ಕೊಂಡು ಅಲ್ಲೇ ನಳದಾಗ ತೊಳ್ಕೊಂಡು ತಗೊಂಡು ಬನ್ನಿ. ಇನ್ನು ರೊಟ್ಟಿ ಕೂಡ ತಿನ್ನಾಕ ಇವು ಕಟ್ಟಿಗೆ ರೊಟ್ಟಿ ಇವೆಲ್ಲ ಮೊದ್ಲ ಮಾಡಿಟ್ಟಿರ್ತೀನಿ ನಾನು. ಹಂಗೆ ಅಡಿಗೆ 1-2 ತರ ಪಲ್ಯ ಮತ್ತೇನು. ಇವತ್ತು ನನ್ನ ನಶೀಬ್ ತೆರಿತ್ ನೋಡ್ರಿ ಶಾಂತಕ್ಕರ ಕರೇನು. ನೀವೇನು ಟ್ಯಾಪ್ ತಿಳ್ಕೊಳಕ್ ಹೋಗ್ಬೇಡ್ರಿಪ್ಪ. ಇನ್ನೇಮೋ ಹೊಲಕ್ಕೆ ಅಡಿಗೆ ತಂದ್ರೆ ಅಂದ್ರೆ ಒಟ್ಟು ನನ್ನೊಟ್ಟು ಓದ್ರಿ. 1 ರೊಟ್ಟಿ ತಿಂದು ಹೋಗಿ ನಾನು ಒಟ್ಟು ಇವನ್ನೆಲ್ಲ ಹಚ್ಕೊಂಡು ಏನು ನಾನು ಹಿಂತಿನೂ ತರ್ತೈತೆ ಬಿಡ್ರಿಪ್ಪ. ಏನು ಅದೊಂದು ಜುಣ್ಕ ಒಂದು ಮಾಡ್ತೈತಿ ಮುಟ್ಟಿದ್ರೆ ಮ್ಯಾಣಾಗಿರ್ತೈತಿ. ಆದ್ರೆ ಹಿಟ್ಟಿನ ಪಲ್ಯ ಒಂದು ಮಾಡ್ತೈತಿ. ಆ ಉದ್ರ ಬ್ಯಾಳಿ ಅದ್ರಾಗ ಉಪ್ಪು ಹತ್ತಿರಂಗಿಲ್ಲ ಖಾರ ಹತ್ತಿರಂಗಿಲ್ಲ. ಬ್ಯಾಳಿನ ಹಂಗೆ ಎಣ್ಣೆ ಕಲಸ್ಕೊಂಬಂದಂಗೆ ಆಗಿರ್ತೈತಿ. ಅವು ಕಟ್ಟಗೆ ರೊಟ್ಟಿ ನಾಯಿ ಕಡ್ದಂಗೆ ಕಡ್ಕೊಂತ ಕುಂದಿರ್ಬೇಕು. ಒಂದು ಕೆನೆ ಮೊಸರಿಲ್ಲ ಒಂದು ಏನಿಲ್ಲ ಎಲ್ಲ ಇರ್ತೈತ್ರಿ. ಸ್ವಲ್ಪ ಅಂತ ಹಾಕಿರ್ತೀನಿ ನಾ ಯಾಕೆ ಖರ್ಚು ಮಾಡ್ಲಿ ಅಂತ ಅವ್ರಿ. ಹಂಗೆ ಮಾಡ್ತಿಲ್ಲ ಗಿರ್ಜಿ ದುಡಿದರೆ ಇದ್ರ ಸಂಬಂಧ ಹೊಟ್ಟಿಗೆ ತಿನ್ನಾಕ ಮಾಡ್ಬೇಕು ಗಿರ್ಜಿ. ಹಂಗೆ ಮಾಡಬಾರ್ದು ಯವ್ವ. ಸುಮ್ಕಿರ ಶಾಂತಕ್ಕ ನಿಮ್ದೆಲ್ಲ ಏನು ನಂದು ಹೇಳು. ನನಗೆ ಬಂಗಾರ ಬೆಳೆ ಮಾಡಿಸ್ಕೋಬೇಕು ಅನ್ನೋ ಆಸೆ ಹೊಟ್ಟಿಗೆ ತಿನ್ನೋದು ಆಮ್ಯಾಗ. ಅರೇ ಗಿರ್ಜಂದು ಅಕ್ಕ ಅಲ್ಲ ನಿಮ್ದುಗೆ ಬಂಗಾರಕ್ಕೆ ಮುಖ್ಯ ಗಂಡಾಗೆ ಇರ್ಬೇಕಲ್ಲ. ಅಲ್ಲಲ್ಲೇ ಏನು ಗಂಡನ ಉಪಾಸಿಟ್ಟೇನು ಹೊಟ್ಟಿಗೆ ಏನ್ ಬೇಕು ಮಾಡಿ ಹಾಕಿರ್ತೇನ್ರಿ. ಅದು ತೀರಾ ಒಣ ಖರ್ಚು ಮಾಡೋದಿಲ್ಲ ಅಟ್ಟ.
ಆ ಹೊಟ್ಟೆಗೆ ಏನು ಚಿನ್ನಾಗಿ ತಿಂತೀರಿ ಅನ್ನಗೆ ಅಲ್ಲ ಹ್ಞೂನ್ಲೇ ಹಂಗಂತೇಳಿ ಹೊರಗೊಂಟಾಗ ಅನ್ನ ಹಿಡ್ಕೊಂಡು ಹೋಗ್ಕೇನ್ ಕೈಯಾಗ ಒಂದಿಟ್ ಮೈ ಮೇಲೆ ಬಂಗಾರನ ಹಾಕೊಂಡು ಹೋಗ್ಬೇಕಿಲ್ಲ ಸುಮ್ಮನೆ ಇರ್ನಿ ಹಂಗ ಅಂತಾರ ಅವ್ರು ಎಲ್ಲ ಬೇಕು ಬೇಡ ಮಾಡಿ ಹಾಕಿರ್ತಾನೆ ಹಂಗ ಒಟ್ಟ ತಗೋ ತಗೋ ನೀ ಒಂದ್ ರೊಟ್ಟಿ ತಿಂತೋ ಕೈ ಹಿಡ್ಕೊ ಅರೇ ನಮ್ದುಗೆ ಪೂರಾ ಭರ್ಪೂರ್ ಖಾನಾಗೆ ಆಗಿದೆ ತಿಂದೆ ಕೈ ಹಿಡ್ಕೊಂಡೆ ಹೊಲ್ದಾಗೇನ್ಲೇ ಊಟ ಇದ್ರಿಗಿದ್ರೆ ಸಾಕು ಹೊಟ್ಟಿ ಹಂಗ ಹಸಿತೈತಿ ಉಳ್ಳಾಡಿ ಸ್ವಲ್ಪ ಹಚ್ಕೋರಿ ಬದ್ನಿಕಾಯಿ ಎಣ್ಣೆ ಮಾಡಿ ನೋಡ್ರಿ ಹಚ್ಕೋರಿ ತೋಲೆ ಪತಿ ನೀ ಒಂದ್ ರೊಟ್ಟಿ ತೋ ಅರೇ ಶಂತಂದು ಅಕ್ಕ ಬರೀ ರೊಟ್ಟಿಗೆ ಕೈಯಲ್ಲೇ ಹಿಡ್ಕೋತೀರಿ ವಾ ರೊಟ್ಟಿ ಪಲ್ಯ ಹಿಂಗ್ ಕೈಯಾಗ ಹಚ್ಕೊಂಡ್ ತಿಂದ್ರ ಅವನವ್ನು ಏನ್ ಬೇಕು ಬಿಡ್ಲೆ ಗಂಗಾಳ ಗಿಂಗಾಳ ಹೊಲ್ದಾಗ ಆಮೇಲೆ ಎಷ್ಟು ಊಟ ಮಾಡಿದ್ರು ಹೊಟ್ಟೆ ತುಂಬಂಗಿಲ್ಲ ನೋಡ್ಲೆ ಗಾಳಿಗೆ ಈ ಹೊಲ್ದಾನ್ ತಂಪಿಗೆ ಈ ಹೊಲ್ದಾನ್ ವಾತಾವರಣಕ್ಕೆ ಎಷ್ಟು ತಿಂದ್ರು ಕೂಳ್ ಹೋಗತ್ ನೋಡ್ಲೆ ಕರೇನ ಮಸ್ತ್ ಹೋದ್ಸಲ ಅಂದ್ರು ಎಳೆ ಸ್ವಂತಿಕಾಯಿ ಹಾಕಿದ್ವಿ ಹೊಲ್ದಾಗ ಇಲ್ಲೇ ಎರಡು ಹರ್ಕೊಳ್ಳೋದೈತಿ ಇಲ್ಲೇ ನೀರ್ನ್ಯಾಗ ತೊಳ್ಕೊಳ್ಳೋದು ರೊಟ್ಟೆ ಕಡ್ಕೊಂಡ್ ತಿನ್ನೋದು ಭಾರಿ ಮಸ್ತಿ ಆಗ್ತದಲ್ಲ ಕೇಳ್ತಿಯಲ್ಲ ನಮ್ದುಗೆ ಹಿಂಗೆ ತಿಂತೀನಿ ಶಾಂತಕ್ಕ ಮಿಜ್ಜಿಕಾರ್ ಮಾತ್ರ ಏವನ್ ಆಗೈತ್ ಬಿಡ ಚಲೋ ಆಗೈತೆ ಹಣ್ಣುಗಾಯಿ ಖಾರ ಅದಾವ ಅಂತ ಮಾಡಿದ್ನಿ ಸೀಗುಣಿ ಬಿಟ್ಟಾಗ ಖಾರ ಬಂದ್ಬಿಟ್ಟಿರ್ತೈತಲ್ಲವಾ ಖಾರ ಅದಾವನ ಅಂತ ಮಾಡಿದ್ನಿ ಅಂತ ಏನ್ ಖಾರ ಆಗಿಲ್ಲ ಭಾರಿ ಮಸ್ತ್ ಆಗೈತಿ ಹೆಚ್ಚಿಗೆ ಇದ್ರು ಉಪ್ಪಿನಕಾಯಿ ಕೊಡ ಆಮೇಲೆ ಬರ್ತೇನೆ ಐತೈತು ಈ ಸಲ ಖಂಡಾಬಿಟ್ಟಿ ಮಾವಿನಕಾಯಿ ಹಾಕೇನಿ ಐತು ಉಪ್ಪಿನಕಾಯಿ ಕೊಡ್ತೇನೆ ಅಂದಂಗ ಅಣ್ಣಾರ ಈ ಸಲ ನೀವೇನ್ ಹಾಕಿರಿ ಹೊಲ್ದಾಗ ಎಲ್ಲಿ ಹಾಕುದು ಬಿಡ್ರಿ ಎಲ್ಲಿ ಹಾಕುದು ಏನ್ ಮಳಿ ಬರ್ಲಾರ್ದ ರೈತರುಗಳು ಯಾರಿಗೆ ಹೇಳ್ಬೇಕು ಮಳಿನ ಬರ್ವಲ್ತು ಏನು ಬರಗಾಲ ಬಂದು ಸೇರೈತೆ ಏನು ಸುಡ್ಗಾಡ ಆಗೈತೆ ನದಿ ಕೆರಿ ಹಳ್ಳ ಬತ್ತಿ ಹೊಂಟಾವ್ ನೋಡ್ರಿ ನೀರ ಬಂದಿಲ್ರಿ ಮಳಿನ ಬಂದಿಲ್ರಿ ಯಾಕೆ ಇಷ್ಟು ಪರಿ ಹಾಹಾಕಾರ ಚಾಲು ಆಗೈತೆ ಏನ ಇಷ್ಟೊತ್ತಿಗೆ ಮುಂಗಾರಿ ಮಳಿಗೆ ಶೇಂಗಾ ಹಾಕ್ಬೇಕಾಗಿತ್ರಿಪ್ಪ ಎಲ್ಲಿ ಹೋತದು ಈಗ ಶೇಂಗಾ ಈಗ ಹಾಕಿದ್ರೆ ಏನು ಉಪಯೋಗ ರೀ ಮೊದಲ ಹಾಕಿ ಬಿಡ್ಬೇಕಿತ್ತು ಅಷ್ಟೊತ್ತಿಗೆ ಆಲೆ ಶೇಂಗಾ ಹಾಕಿದ್ರ ಮಾನಮಿ ಒಳಗೆ ಪೀಕ್ ತಕೊಂತಿದ್ವಿ ಈಗ ನೋಡ್ರಿ ಧೈರ್ಯ ಮಾಡಿ ಆದ್ರೂ ಹಾಕಾಕತ್ತೇನಿ ಮಾನಮಿ ಆದ್ರೂ ಪೀಕ್ ಬರೋಂಗ ಆಗಲ್ಲ ಎಲ್ಲಿ ಇನ್ನು ಲೇಟ್ ಆಕತೆ ಏನು ಸುಡ್ಗಾಡಕತ್ತೆ ಸಾಕಾಗ್ಬಿಟ್ಟತ್ ನೋಡ್ರಿಪ್ಪ ನಮ್ಗಂತ್ರು ಹೊತ್ತಾಗ ನಮಗಷ್ಟು ಧೈರ್ಯ ಇಲ್ರಿ ಮೊದ್ಲ ಸಾಲ ತಲಿ ಮ್ಯಾಗ ನಾವು ಹತ್ತಿನ ಹಾಕೋಣಂತ ಮಾಡೇವಿ ಹತ್ತಿ ಹಾಕಿದ್ರು ಎಲ್ಲಿ ದೀಪಾವಳಿ ಹೊತ್ತಿಗೆ ಬರ್ತೈತಿ ಗೌಡ್ರ ನೀವು ಶೇಂಗಾನ ಹಾಕಿ ಬಿಡ್ಬೇಕ್ರಿ ಶೇಂಗಾ ತಕೊಂಡು ಹೊಳೆ ಹತ್ತಿ ಹಾಕಕ್ ಬರ್ತಿತ್ತು ಇಲ್ಲಪ್ಪ ನನಗಷ್ಟು ಧೈರ್ಯ ಇಲ್ಲ ಈಗ ಶೇಂಗಾ ಈಗ ಹಾಕು ಧೈರ್ಯ ನನಗೆ ಇಲ್ಲ ಬಿಡು ಯಾಕಂದ್ರ ಪೀಕ್ ಬರುದು ಯಾವಾಗ ಮರ ಮಳಿ ಬಂತು ಇಲ್ಲಂದ್ರ ಇಲ್ಲ ಹಿಂಗ ಆಗ್ಬಿಟ್ಟತಿ ಸುಮ್ ಹತ್ತಿನ ಹಾಕ್ಬೇಕಂತ ಮಾಡೇನಿ ಹತ್ತಿ ಹಾಕ್ತೇನಿ ಅರ್ಧ ಹೊಲ ಅರ್ಧ ಒಂದ್ ಸ್ವಲ್ಪ ಆ ಕಡೆ ಒಂದ್ 2-3 ಗುಂಟೆದಷ್ಟು ಬಿಟ್ಟು ಸ್ವಲ್ಪ ಚೆಂಡು ಹಾಕ್ಬೇಕಂತ ಮಾಡೇನಿ ದೀಪಾವಳಿಗೆ ಅದೊಟ್ಟು ವ್ಯಾಪಾರ ಜೋರ್ ಅದಕ್ಕೆ ಶಾಂತಕ್ಕ ಹೊಲ್ದಾಗ ಪೀಕ್ ಕರೆಕ್ಟ್ ಟೈಮಿಗೆ ಹಾಕ್ಲಾರ್ದಕ್ ಬೀಜ ಅದು ಶೇಂಗಾ ಹಾಕ್ಬಿಡ್ಬೇಕಿತ್ತ ಅಷ್ಟೊತ್ತಿಗೆ ಅಂದ್ರ ಸ್ವಲ್ಪ ಕೂಲಿ ಕೆಲಸದವ್ರಿಗೆ ಕೆಲಸ ಸಿಗುತ್ತಿತ್ತು ಅಂದ್ರ ಎಲ್ಲಾ ಸರಬರಾಜು ಬರಬರಿ ಆಕಿತ್ತು ಈಗ ನೋಡಿ ಈಗ ಮಳೆ ಆಗ್ಲಾರ್ದಕ್ಕ ಬೀಜ ಹಾಕಿಲ್ಲ ಶೇಂಗಾ ಬಿತ್ತಿಲ್ಲ ಕೂಲಿ ಕೆಲಸದವ್ರಿಗೆ ಕೆಲಸ ಇಲ್ಲ ಏನ ನೋಡ್ ಎಷ್ಟು ಶೇಂಗಾ ರೇಟ್ ಗಗನಕ್ಕೆ ಏರಿ ಕುಂತ ಈಗ ಏನ್ ಮಾಡ್ಬೇಕು ನೋಡವಾ ಒಂದ್ 4 ಮಳಿ ಹೊಡೆದ್ರ ಬಾಳ ಚಲೋ ಆಕತಿ ಭೂಮಿ ಹದ ಆಕತಿ ಈ ಗಳೆ ಹೆಂಗ್ ಹೊಡಿದ ಏನಂತ ನಾನು ಅವಾಗ ನಡಕ್ ಏನ್ ಅಡ್ಡ ಮಳಿ ಹೊಡಿತೋ ಇವ ಶಾಂತಕ್ಕ ಗನ್ ಅಡ್ಡ ಮಳಿ ಹೊಡಿತು ಹಿಂಗ ಹೊಡಿತೈತನ ಅಂದಿರ್ಬೇಕು ದಿನಾ ಸಂಜಿಕ್ ಒಂದ್ 4 ದಿನ ಬಿಟ್ಟು ಬಿಡದ ಚಲೋ ಹೊಡಿತ್ ಬಿಡ ಮಳಿ ಆದ್ರ ಅವಾಗ ಹೊಡೆದಿದ್ದು ಈಗ ಹೊಡಿವಲ್ತ ನೋಡ್ ಮಳಿ ಹೂನ ಇವ ನಿನ್ನೆ ಟಿವಿಯಾಗ ತೋರ್ಸಾಕತ್ತಿದ್ರಲ್ಲ ಇವ ಅದ್ ಯಾವ್ದೇ ಇವ ಬಾಯ ಬರ್ವಲ್ ನನಗೂ ಇದು ತುಂಗಭದ್ರಾ ನದಿ ಪೂರಾ ಬತ್ ಹೋಗೈತ್ ನಾವು ನೀರ್ ಹನಿ ಹುಡುಕೇನಂದ್ರ ಇಲ್ಲಿ ನನಗ ಹೋಗಿ ಒಂದ್ ವಾಟೆ ಮಕ್ಕೊಂಡೇನಂದ್ರ ಆ ಸಿಗಂದೂರ್ ಮುಂದೆ ಅದು ಪೂರಾ ಇದಾಗೈತಿ ಹಡಗನ ಹೋಗಂಗಿಲ್ಲ ಮೊದಲು ಹಡಗದಾಗ ತಗೊಂಡೋಗಿ ಬಿಡ್ತಿದ್ರಿ ಈಗ ನಡ್ಕೊಂತ ಹೊಡೆ ಬಿಡ್ಬೋದು ನೀ ನೋಡುವ ಹಿಂಗಾದ್ರೆ ಏನ್ ಮಾಡ್ತಿ ಅದು ಏನು ಬರಗಾಲ ಬಂದು ಸೇರ್ಕೊಂತು ಏನೋ ನಮ್ಮೂರಿಗೆ ಎಲ್ಲ ಎಲ್ಲಾ ಕಡೆನೂ ಅದೇ ಆಗೈತೆ ರಾಡೀಗ ಬರಗಾಲ ಬರಬಾರದು ಬಂದು ಬಿಡ್ತು ಬಿಡುವ ಈ ಸಲ ನಮಗೆ ಬರಗಾಲ ಜೊತೆಗೆ ಮತ್ತೆ ಕರೆಂಟ್ ಬಿಲ್ ಏರಿಸ್ತಾವು ಕಾಯಿಪಲ್ಯ ಏರಿಸ್ತಾವು ಎಲ್ಲ ತೊಗರಿ ಬ್ಯಾಳೆ ಏರಿಸ್ತಾವು ಉದ್ದಿನ ಬ್ಯಾಳೆ ಏರಿಸ್ತಾವು ದರ್ವಂದ್ರೆ ತಿನ್ನೋದು ಪದಾರ್ಥ ಏರಿಸ್ತಾವು ನೋಡಿದ್ರೆ ದುಡ್ಕೊಂಡು ತಿಂದೇನೆ ಅಂದ್ರೆ ಮಳೆ ಇಲ್ಲ ನಮ್ಮದು ಹೇಳಯ್ಯವ್ವ ಇಲ್ಲೇ ಹಳ್ಳ್ಯಾಗ ಅಂದ್ರೆ ಬಿಡುಪ ಇನ್ನು ಒಟ್ಟು ಏನೋ ಹಿತ್ತಲ್ಲ ಪತ್ತಲಾಗಲ್ಲ ಇಲ್ಲಿ ಹೊಲ್ದಾಗ ಬೆಳ್ಕೊಂಡು ತಿಂದೇವ್ ಅನ್ಕೋ ಏನಾರ ಮಾಡಿ ಒಟ್ಟು ಹಾಂಗ ಅದು ಹೋಲ್ ಬಿಡು ಇವು ಸಿಟ್ಯಾನು ಒಂದು ಸಾಸ್ವಿ ಮೊದಲು ಮಾಡಿಕೊಂಡು ತಿನ್ಬೇಕಲ್ಲ ಇವ ಅವಕುರ್ದೇಳ ಬಾಳೆ ಅಯ್ಯಯ್ಯೋ ಒಂದು ಟಮಾಟಿ ಮಾತಾಡ್ಸಕ್ ಹೋಗ್ಬಿಟ್ರ ಅಂದ್ರೆ ಮುಗಿದು ಹೋದ್ಕತಿ 80 ರೂಪಾಯಿ ಕಿಲೋ ಆಗ್ಯಾವ ಯವ್ವ ದಿನಗೂಲಿ ಮಾಡ್ಕೊಂಡು ತಿನ್ನೋರು ಸಿಟ್ಯಾಗ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗೋರು ಇಟಪಟ ಪಗಾರ ಇದ್ದವ್ರದು ಜೀವನ ನಡಿತೈತನು ಯವ್ವ ಈ ಬೆಂಗಳೂರಾಗಂತೂ ಆಟೋನು ಲೈನ್ ಕಚ್ಚಾರಂತ ಇವ ಮಾರಾಕ ಹಂಗಾಗೈತ್ ನೋಡು ಬಾಳೆ ಬೆಂಗಡಿಗೆ ಎದ್ದತಿ ಬಿಡ ಯವ್ವ ಅರೇ ಶಾಂತಂದೋಕ ಈ ಸರ್ತಿ ಟಮಾಟೆಗೂ ಹಾಕಿದವ್ರಿಗೆ ತುಂಬಾ ಲಾಭಾಗಿ ಆಗ್ಬಿಟ್ಟಿರ್ತದೆ ಹಾಲ ಎಲ್ಲಿ ಲಾಭಲೇ ಒಂದ್ರಾಗ ಲಾಭ ಬಂದ್ರೆ ಒಂದ್ರಾಗ ಹೋಗ್ತಿರ್ತತಲ್ಲ ಹೇಳು ಲಾಭ ಅಂತಾರನ ಅದಕ್ಕೆ ಒಮ್ಮೆ 10 ರೂಪಾಯಿ ಕಿಲೋ ಆಗಿರ್ತತಿಲ್ಲ ಟಮಾಟಿ 10 ರೂಪಾಯಿ 2 ಕಿಲೋ ಆಗಿರ್ತತಿ ಅವಾಗಿನ ತುಸಾ ಲುಕ್ಷೇನ್ ಆಗಿರ್ತತಿ ವರ್ಷ ಪೂರ್ತಿ ಇದು ತಿಂಗಳಾಂಗಟ್ಲೆ ನಿಂತು ಬೆಳೆದಿದ್ದೆಲ್ಲ ಹೋಗಿರ್ತತಿಲ್ಲ ಅವ್ ಶ್ರಮ ಇಂಥ ಟೈಮ್ನ ತಕೊಂಡಿರ್ತಾವು ತಕೊಂಡ್ರನಕೇನ್ ಬಿಡ ಒಂದೊಂದ್ ಕಡೆ ಹೋಗ್ತಿರ್ತೈತೆ ಹಂಗ ರೈತರು ಬೆಳೆದಿದ್ದ ಬೆಲೆಕ್ಕೆ ಎಲ್ಲಿ ಬೆಳೆಗೆ ಕರೆಕ್ಟ್ ಬೆಲೆ ಸಿಗ್ತತಿ ದಲಾಲ್ರಿಗೆ ಐತ್ ನೋಡಿ ಇನ್ನು ಲಾಭ ಅದು ನಿಜ ಬೆಳೆಯೋರಲ್ಲ ಬಿತ್ತೋರಲ್ಲ ನಡ್ಕೊಂಡು ಮಾರಾಕ ಇಷ್ಟ ಲಾಭ ಇಟ್ಕೊಂಡು ಮಾರಿರ್ತಾರ ತಿನ್ರಿ ಊಟ ಮಾಡ್ರಿ ಹೊತ್ತಾತ